ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಹೇಬ್ರಘಟ್ಟ. ಕರಾವಳಿ ಭಾಳಷ್ಟು ಶಾಂತವಾಗಿರುವಂಥದ್ದು, ಆದರೆ ಅಂದಿನ ಮುಂಜಾನೆ ಶೂಟೌಟ್ ಮೂಲಕ ಮತ್ತೆ ಅಶಾಂತಿಯನ್ನು ಮೂಡಿಸುವಂಥದ್ದು. ಓರ್ವ ರೌಡಿ ಶೀಟರ್ ಮತ್ತೊಂದು ರೌಡಿ ಶೀಟರ್ಗೆ ಹತ್ಯೆ ಮಾಡೋ ಮೂಲಕ ರಕ್ತದೋಕಳಿಯನ್ನು ಹರಿಸಲಾಗಿದೆ. ಕುಂದಾಪುರ ತಾಲೂಕಿನ ಚರ್ಚ್ ರೋಡ್ ಏನಿದೆ, ಈ ರಸ್ತೆಯಲ್ಲಿ ಬೆಳ್ಳಂಬೆಳಿಗ್ಗೆ ರಕ್ತದ ಕೋಡಿ ಹರಿದಿದೆ. ಐವಾನ್ ಅನ್ನುವ ಒಬ್ಬ ವ್ಯಕ್ತಿ ಡೆರಿಕ್ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಹತನಾಗಿದ್ದಾನೆ. ಶಿಕಾರಿಗೆ ಉಪಯೋಗಿಸುವಂಥ ಕೋವಿ ಏನಿದೆ, ಈ ಕೋವಿಯಲ್ಲಿ ಆ ಐವಾನ್ ಅನ್ನುವ ಒಬ್ಬ ವ್ಯಕ್ತಿಯನ್ನು ಹತ್ಯೆ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಇದೀಗ ಹೊರಗೆ ಬಂದಿರುವಂಥದ್ದು. ಆ ನಂತರ ಆ ವ್ಯಕ್ತಿಯನ್ನು ಆರೋಪಿ ಇದೆ, ಅವನನ್ನು ಕೂಡ ಈಗಾಗಲೇ ಉಡುಪಿ ಜಿಲ್ಲಾ ಪೊಲೀಸರು ಹೆಡೆಮುರಿಯನ್ನು ಕಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವಿತುಕೊಂಡಿರುವಂಥ ಡೆರಿಕನ್ನು ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಐವಾನ್ ಅನ್ನೋ ಒಬ್ಬ ವ್ಯಕ್ತಿ ಈ ಹಿಂದೆ ಪಿಟಿ ನಾಗೇಶ್ ಮರ್ಡರ್ ಕೇಸಲ್ಲಿ ಭಾಗಿಯಾಗಿದ್ದವನು. ಈಗಾಗಲೇ ಅವನು ರೌಡಿ ಶೀಟ್ರು ಮತ್ತು ಕ್ರೈಮ್ ಲೋಕದಲ್ಲೇ ಕೂಡ ಒಂದಷ್ಟು ಚಲನವಲನ ಅವನು ಇರುವಂಥದ್ದು. ಬೇರೆ ಬೇರೆ ಕ್ರೈಮಲ್ಲಿ ಅವನ ಹೆಸರು ಆಗಾಗ ಕೇಳಿ ಬರ್ತಿತ್ತು. ಆದರೆ ಆ ವ್ಯಕ್ತಿ ಒಂದಿಷ್ಟು ಸಮಯದ ನಂತರ ತನ್ನ ಪಾಡಿಗೆ ತನ್ನ ಕೆಲಸ ಆಯಿತು ಅನ್ನುವಂಥ ರೀತಿಯಲ್ಲಿ ತನ್ನ ಕೆಲಸವನ್ನು ಮಾಡಿಕೊಂಡಿದ್ದ. ಆದರೆ ಅವನು ಕ್ರೈಮ್ ಲೋಕದ ಒಂದಿಷ್ಟು ಕೆಲಸಗಳನ್ನು ಕಂಟಿನ್ಯೂ ಮಾಡೋ ಸಲುವಾಗಿ ಡೆರಿಕನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ. ಡೆರಿಕ್ ಯಾವುದೋ ಒಂದು ಡೀಲನ್ನು ಐವಾನಿಗೆ ಕೊಡ್ತಾಳೆ. ಆ ಡೀಲಿನ ವಿಚಾರವಾಗಿ ನಡೆಯಲ್ಪಟ್ಟ ಸಣ್ಣ ಹಣದ ವ್ಯವಹಾರ ಈಗ ಹತ್ಯೆ ಮಾಡೋ ಮಟ್ಟಿಗೆ ಹೋಗಿರುವಂಥದ್ದು. ಡೆರಿಕ್ ಐವಾನಿಗೆ ಸಣ್ಣ ಮಟ್ಟದ ಹಣವನ್ನು ಬೇರೆಯವರ ಮೂಲಕ ಕೊಡಿಸ್ಬೇಕಿತ್ತು. ಆ ಹಣಕ್ಕಾಗಿ ಆಗಾಗ ಐವಾನ್ ಡೆರಿಕಿಗೆ ಫೋನ್ ಮಾಡ್ತಾಯಿದ್ದ. ಫೋನ್ ಮಾಡಿ ಒಂದಿಷ್ಟು ಗಲಾಟೆನೂ ಕೂಡ ಮಾಡ್ತಿದ್ದ. ಹತ್ಯೆ ಆಗುವ ಹಿಂದಿನ ರಾತ್ರಿ ಏನಿದೆ, ಆ ರಾತ್ರಿಯೂ ಕೂಡ ಐವಾನ್ ಡೆರಿಕಿಗೆ ಫೋನ್ ಮಾಡಿದ. ಅವರ ನಡುವೆ ಫೋನ್ ಸಂಭಾಷಣೆ ಆಗ್ತದೆ. ಈ ಸಂಭಾಷಣೆಯಲ್ಲಿ ದಮ್ಮಿದ್ರೆ ಬಾ, ನನ್ನ ಜಾಗ ತೋರಿಸ್ತೇನೆ ಅಂತ ಹೇಳ್ತಾನೆ. ಆ ಚಾಲೆಂಜನ್ನು ಸ್ವೀಕರಿಸಿದ ಐವಾನ್ ಮಸ್ಕರೇನಿಸ್ ಏನಿದ್ದಾನೆ, ಅವನು ತನ್ನ ಎರಡನೇ ಹೆಂಡತಿ ಜಲಜಾ ಪೂಜಾರ್ತಿಯ ಜೊತೆ ಆ ಸ್ಪಾಟಿಗೆ ಹೋಗ್ತಾನೆ. ಬೆಳ್ಳಂಬೆಳಗ್ಗೆ 3:30 ಸುಮಾರಿಗೆ ಡೆರಿಕ್ನಿಂದ ಶೂಟೌಟ್ ಆಗ್ತಾನೆ. ತನ್ನ ಪಕ್ಕದಲ್ಲೇ ಗಂಡ ರಕ್ತದ ಮಡಿನಲ್ಲಿ ಬಿದ್ದರೂ ಕೂಡ ಕಾಪಾಡಲಿಕ್ಕೆ ಅಸಾಧ್ಯ ಆಗ್ತದೆ ಜಲಜಾ ಪೂಜಾರ್ತಿಗೆ. ಕಾರಿನಿಂದ ಲಾಕ್ ಆದ ಪರಿಣಾಮ ಕಾರಿನಿಂದ ಕೂಡ ಇಳಿಲಿಕ್ಕಾಗೋದಿಲ್ಲ. ಯಾಕೆ ಇಳಿಲಿಕ್ಕಾಗೋದಿಲ್ಲ ಏನು, ಈ ಎಲ್ಲದರ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ. ಆದರೆ ಹತ್ಯೆ ಆಗಿದ್ದವನು ಮತ್ತು ಹತ್ಯೆ ಮಾಡಿದವನು ಕೂಡ ಇಬ್ಬರೂ ಕೂಡ ರೌಡಿ ಶೀಟ್ರು. ಒಂದಿಷ್ಟು ಪ್ರಕರಣದಲ್ಲಿ ಅವರು ಆ್ಯಕ್ಟಿವಿಸ್ಟ್ ಆಗಿದ್ದರು ಅಂಥದ್ದು. ಕರಾವಳಿ ಭಾಗದಲ್ಲಿ ಶೂಟೌಟ್ ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಹಲ್ಲೆಗಳಾಗೋದು ಮಾಮೂಲಿ. ಆದರೆ ಈ ಹಲ್ಲೆ ಮತ್ತು ಹತ್ಯೆಯ ಮೂಲಕ ಮತ್ತೆ ಕರಾಳ ಜಗತ್ತಿಗೆ ಎಡೆ ಮಾಡಿಕೊಂಡಿದೆ. ಯಾಕಾಗಿ ಡೆರಿಕ್ ಐವಾನನ್ನು ಕೊಲೆ ಮಾಡಿದ, ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಿದ್ದು, ಇವೆಲ್ಲರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆದರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಆ ವ್ಯಕ್ತಿ ಮತ್ತು ಅವರ ನಡುವೆ ಹಣದ ವಿಚಾರ ಇತ್ತು ಅಂತ ಹೇಳಲಾಗ್ತಿದೆ. ನಿನ್ನೆ ರಾತ್ರಿ ಸುಮಾರು 11:45 ಗಂಟೆಯಿಂದ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ವರೆಗೂ ಕುಂದಾಪುರ ಮೂಲದೊಬ್ಬ ಡೆರಿಕ್ ಎಂಬ ವ್ಯಕ್ತಿ ಹಾಗೂ ಬಾರ್ಕೂರು ಮೂಲದೊಬ್ಬ ಐವಾನ್ ಎಂಬ ವ್ಯಕ್ತಿ ಮೊಬೈಲ್ ಫೋನಲ್ಲಿ ಹಣದ ವಿಚಾರ ಸಂಬಂಧಪಟ್ಟ ಹಾಗೆ ಸುಮಾರು ಮಾತುಕತೆಯಾಗಿ ಆ ಮಾತುಕತೆ ಫೋನಲ್ಲಿ ಗಲಾಟೆ ಆಗುವಂಥ ಪರಿಸ್ಥಿತಿಗೆ ಬಂದಿದೆ. ತದನಂತರ ಐವಾನಿಗೆ ಕುಂದಾಪುರಕ್ಕೆ ನಿನಗೆ ಧೈರ್ಯ ಇದ್ದರೆ ಕುಂದಾಪುರಕ್ಕೆ ಬನ್ನಿ, ಇಲ್ಲೇ ಸೆಟಲ್ ಮಾಡೋಣ ಅಂತ ಹೇಳಿ ರಾತ್ರಿ ಡೆರಿಕ್ ಚಾಲೆಂಜ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಐವಾನ್ ಎಂಬವರು ಅವರ ಕಾರಲ್ಲಿ ಕುಂದಾಪುರ ಚರ್ಚ್ ರೋಡ್ ಹತ್ತಿರ ಬಂದು ಹೋಳಿ ರೋಸರಿ ಚರ್ಚ್ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಅದೇ ಟೈಮಿಗೆ ಡೆರಿಕ್ ಎಂಬವರು ಅವರ ಥಾರ್ ಗಾಡಿಯಲ್ಲಿ ಸ್ಥಳಕ್ಕೆ ಬಂದು ಇವರು ಗಾಡಿಯಿಂದ ಇಳಿದ ಕೂಡಲೇ ಏಕಾಏಕಿ ಡೆರಿಕ್ ಎಂಬವರು ಐವಾನಿಗೆ ಗನ್ ತೆಗೆದು ಅವನದು ಕಾಲಿಗೆ ವೇಸ್ಟ್ ಕೆಳಗಡೆ ಫೈರ್ ಮಾಡ್ತಾರೆ. ಇದಾದ ನಂತರ ಐವಾನಿಗೆ ಸುಮಾರು ಬ್ಲೀಡಿಂಗ್ ಆಗಿದೆ. ಬ್ಲೀಡಿಂಗ್ ಆಗಿ ಅಲ್ಲೇ ಸ್ಥಳದಲ್ಲಿ ಅವರು ಮೃತಪಡ್ತಾರೆ. ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಕೂಡಲೇ ನಮ್ಮ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇದರಲ್ಲಿ CR ನಂಬರ್ 67/2026 ಮರ್ಡರ್ ಮತ್ತು ಆರ್ಮ್ಸ್ ಆಕ್ಟ್ ಸೆಕ್ಷನಲ್ಲಿ ಕುಂದಾಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಘಟನೆ ಆದಮೇಲೆ ಸ್ಥಳದಿಂದ ಪರಾರಿಯಾಗಿದ್ದಾರೆ.
ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ನಾವು 3 ತಂಡಗಳನ್ನು ಫಾರ್ಮ್ ಮಾಡಿ ಅವರು ಈಗ ಆರೋಪಿಯನ್ನು ಅರೆಸ್ಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಹಾಗೂ ಇತರ ತಜ್ಞರು ಸಹ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಮತ್ತು ಬಾಡಿಯನ್ನು ಸಹ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಣಿಪಾಲಿಂದ ನಾವು ಪೋಸ್ಟ್ಮಾರ್ಟಮ್ ಮತ್ತು ಇತರ ಪ್ರೊಸೆಸಸ್ ಮಾಡ್ತಿದ್ದೀವಿ. ಆರೋಪಿಯನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ಮತ್ತು ತನಿಖೆ ಮುಂದುವರಿಯಲಾಗುತ್ತದೆ. ಧನ್ಯವಾದ. ಆದರೆ ಇದೆಲ್ಲ ಪೊಲೀಸರು ಮತ್ತೆ ತನಿಖೆ ಮಾಡಬೇಕು. ಆದರೆ ಇಲ್ಲೇ ಒಂದು ಸಣ್ಣ ವಿಚಾರ ಬೆಳಕಿಗೆ ಬರ್ತದೆ. ಅವನ ಸ್ನೇಹಿತರು ಕೂಡ ಈ ಬಗ್ಗೆ ಒಂದಿಷ್ಟು ಮಾತನಾಡ್ತಾರೆ, ಹೇಳಿಕೆಯನ್ನು ಕೂಡ ಇಡ್ತಾರೆ. ಐವಾನ್ ತನ್ನ 2ನೇ ಹೆಂಡತಿ ಜಲಜಾ ಅವರ ಕ್ಯಾನ್ಸರ್ ಪೇಷಂಟ್ ಆಗಿರುವಂಥದ್ದು, ಅವರ ಟ್ರೀಟ್ಮೆಂಟ್ಗಾಗಿ ಹಣ ಹೊಂದಿಸ್ತಿದ್ದ ಅನ್ನುವಂಥ ಮಾತು ಕೇಳಿಬರ್ತಿದ್ದೆ. ಒಂದು ವಾರ ಅಥವಾ ಒಂದು 15 ದಿನ ಆಯಿತು ಈ ಒಂದು ವಿಷಯದಲ್ಲಿ ಡೆರಿಕ್ ಡಿಕಾಸ್ಟನಿಗೆ ಮತ್ತು ನಮ್ಮ ರಿಚರ್ಡ್ ಮುನ್ನನ್ ಅವರಿಗೆ ಒಂದು ವ್ಯವಹಾರ ವಿಚಾರದಲ್ಲಿ ಚರ್ಚೆ ಆಗ್ತಿತ್ತು. ಆ ಚರ್ಚೆ ವಿಷಯದಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ರು ಹೀಗೆ ವಿಷಯ ಉಂಟು ಅಂತ. ಅಂದರೆ ನನಗೆ ಫೋನ್ ಮಾಡಲಿಕ್ಕೆ ಒಂದು ಕಾರಣ ಉಂಟು. ಯಾಕಂತ ಹೇಳಿದರೆ ನಾನೊಂದು 15 ವರ್ಷದಿಂದ ಕೂಡ ಅವರಿಗೊಂದು ನಮ್ಮ ಹೊಯ್ಗೆ ಇದರಲ್ಲಿ ನಾವೊಂದು ಏನೋ ಕೆಲಸ ಹೊರಗೆ ಒಳಗಿರುವಾಗ ಏನೋ ಅಹಿತಕರ ಘಟನೆ ಅಥವಾ ಯಾವುದೋ ಒಂದು ವಿಷಯಗಳಿಗೆ ಏನೋ ಆಗಿರ್ಬೋದು, ಇನ್ನಾದರೂ ಒಂದು ಕೆಲಸ ಮಾಡ್ಕೊಂಡು ಒಳ್ಳೆಯದಾಗಲಿಲ್ಲ ಅಂತ ಅವರು ನಾನು ನಮ್ಮ ಜೊತೆಯಲ್ಲಿ ಹೊಯ್ಗೆ ಬಿಸ್ನೆಸ್ಸಿಗೆ ಎಲ್ಲರಿಗೆ ಅಂದರೆ ತುಂಬ ಜನ ಇದ್ದಾರೆ ಹಾಗೂ ಅವರೊಬ್ಬರು ಇದರಲ್ಲಿ ಇದ್ದಾರೆ. ಹಾಗೆ ಹೀಗಿರುವಾಗ ಒಂದು ಡೆರಿಕ್ ಕಾಸ್ಟ್ ಮತ್ತು ಇವರಿಗಿರುವಂಥ ಯಾವುದೇ ಒಂದು ವ್ಯವಹಾರ ಬಗ್ಗೆ ಚರ್ಚೆ ಆಗ್ತಿತ್ತು. ಆಗ ನಾನು ಡೆರಿಕ್ ಕಾಸ್ಟ್ ಅವರಿಗೆ ಫೋನ್ ಮಾಡಿದೆ, ಹೀಗೆ ಉಂಟು ವಿಷಯ ಹೀಗೀಗ ಅಂತ. ಅವರು ಅದು ಕೇಳಿದ್ದು ಹೌದು ಕೊಡಲಿಕ್ಕೆ ಉಂಟು ಹಣ, ನಾನು ಸ್ವಲ್ಪ ನನಗೇನೋ ಚೆಕ್ ಕೊಟ್ಟಿದ್ದಾರೆ ಆದರೆ ಕೊಡೋದಿಲ್ಲ ಅಂತ ಹೇಳಲಿಲ್ಲ. ಬಟ್ ಅವರು ಪದೇ ಪದೇ ಫೋನ್ ಮಾಡಿ ಸತಾಯಿಸ್ತಿರ್ತಾರೆ, ಹಾಗಂತ ಒಂದು ಕಂಪ್ಲೇಂಟ್ ಮಾಡಿ ನಾನು ಅದಕ್ಕೆ ಹೇಳಿ ನೀವೇನು ಕಾಲ್ ಮಾಡಬೇಡಿ ಅವರಿಗೆ, ಅವರು ಯಾವಾಗ ಕರೀತಾರೆ ಅದೇ ದಿನಕ್ಕೆ ನೀವು ಹೋಗಿ ವಿಚಾರಣೆ ಮಾಡ್ಕೊಂಡು ಮಾತಾಡ್ಕೊಳ್ಳಿ ಅಂತ. ಅದೇ ನಿನ್ನೆ ದಿನದಲ್ಲಿ 11 ಗಂಟೆ ಹೊತ್ತಿಗೆ ಕೂಡ ಡೆರಿಕ್ ಕಾಸ್ಟ್ ಅವರು ನನಗೆ ಫೋನ್ ಮಾಡಿದ್ರು, ಹೀಗೀಗೆ ಅವರು ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ ನೀವು ಫೋನ್ ಎತ್ತಬೇಡಿ, ಫೋನನ್ನು ಸೈಲೆಂಟ್ ಮಾಡಿಡಿ. ಆ ರಾತ್ರಿ ಹೊತ್ತಿಗೆ ಎತ್ಕೊಂಡು ಸುಮ್ಮನೆ ಅವನು ಸ್ವಲ್ಪ ಸರಿ ಇಲ್ಲ ಅಂತ ಹೇಳಿದ್ದೇನೆ, ಮೊದಲೇ ಎತ್ಕೊಂಡು ಹೋಗ್ತಾನೆ ನಾವು ರಾತ್ರಿ ಹೊತ್ತಿಗಲ್ಲ ಅಂತ. ಹಾಗೆ ಹೀಗೆ ಆಗ್ತಿರ್ಬೇಕಾದ್ರೆ ಇವ್ರು ಏನು ಮಾಡಿದರು, ಫೋನ್ ಎತ್ತಬಾರ್ದು ಅಂತ ಹೇಳಿದ ಮೇಲೆ ಕೂಡ ಇವರು ಫೋನ್ ರಿಸೀವ್ ಮಾಡಿದರು. ಅವ್ರು ಕಳಿಸಿದಂಥ ವಾಯ್ಸ್ ರೆಕಾರ್ಡ್ ಕೂಡ 2 ಗಂಟೆಗೆ ಏನು ಕಳಿಸಿ ಅದೆಲ್ಲ ದಾಖಲೆ ನನಗೆ ಅವರು ಫಾರ್ವರ್ಡ್ ಮಾಡಿದ್ದಾರೆ, ಯಾರು ಮುನ್ನವು. ಬಟ್ ಅದರಲ್ಲಿ ಹೇಳಿದ್ದಾರೆ, ಅಣ್ಣ ನಾನು ಫೋನಲ್ಲಿ ಏನು ಹೋಗೋದಿಲ್ಲ ಅಂತ ಹೇಳಿದ್ರು, ನನ್ನನ್ನು ಕರಿತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಆಯಿತು, ನನಗೆ ಹಾಕಿದ್ದು ವಾಯ್ಸ್ ಮೆಸೇಜ್, ನಾನು ಯಾವುದೇ ರೀತಿ ಫೋನ್ ಅಟೆಂಡ್ ಮಾಡಲಿಲ್ಲ. ಬಟ್ ಅದರಲ್ಲಿ ಈ ವಿಚಾರದಲ್ಲಿ ರಾತ್ರಿ ಹೊತ್ತಲ್ಲಿ ಅವರು ಏನು ಇಳ್ಕೊಂಡು ನನಗೆ ಬೆಳಿಗ್ಗೆ ಆಗಬೇಕಾದ್ರೆ ಅವ್ರ ಹೆಂಡತಿ ಲಲಿತಾ ಅವರು ಫೋನ್ ಕರೆ ಮಾಡಿ ಗಂಡನಿಗೆ ಹೀಗಾಗಿದೆ ಅಂತೇಳಿ, ಅಂದರೆ ಐವನ್ ವಿಚಾರ ಎಂತಾಗಿದೆ ಕೇಳಿದಾಗ ಅವರು ಕಾಲಿಗೆ ತೊಡೆಗೆ ಶೂಟ್ ಮಾಡಿದರು ಅಂತ ಹೇಳಿ. ಯಾರಂತ ಕೇಳಿದ್ರೆ ಹೀಗೆ ಡೆರಿಕ್ ಅವರು ಮಾಡಿದ್ದು ಅಂತ ಹೇಳಿ. ಆಮೇಲೆ ಹೋಗಿ ನೋಡುವಾಗ ಇದೆಲ್ಲ ಇದು ಘಟನೆ ನೋಡಿ. ಮೊನ್ನೆ ಒಂದು ರಿವಾಲ್ವರ್ ಕೇಸಲ್ಲಿ ಹೇಳಿದಾಗ ನಿನಗೆ ಕೂಡ ಜಾಸ್ತಿ ದಿನ ಇಲ್ಲ, ಸ್ವಲ್ಪ ಜಾಗ್ರತೆ ಇರ ಅಂತ ಅವರು ಕೂಡ ವಾರ್ನ್ ಮಾಡಿದ್ದಾರೆ ಇವನಿಗೆ, ಐವನ್ ರಿಚರ್ಡ್ಗೆ. ನಾನೇ ಹೋಗಿದ್ದೆ ಸ್ಟೇಷನ್ಗೆ, ವಾರ್ನ್ ಮಾಡಿದ್ದಾರೆ ನೀನು ಕೂಡ ಜಾಗ್ರತೆ ಇರಬೇಕು, ಈಗೆಲ್ಲ ಮಾಡಬೇಡ ಅಂತೇಳಿ. ಅಂಥ ಸಂದರ್ಭದಲ್ಲಿ ಕೂಡ ಇವರು ಇಂಥದ್ದನ್ನು ಜಾಗ್ರತೆಯಾಗಿ ಕೆಲಸ ಮಾಡಬೇಕಿತ್ತು. ಯಾಕಂದ್ರೆ ಅವ್ರದ್ದು ಅದೊಂದು ಅವರು ಶಿಕಾರಿಗೆ ಹೋಗುವಂಥದ್ದು ಇರಬೇಕು ಮೋಸ್ಟ್ಲಿ. ನನ್ನ ಪ್ರಕಾರ ಶಿಕಾರಿಗೆಲ್ಲ ಹೋಗ್ತಾರೆ, ಅದು ಪಿಸ್ತೂಲ್ ಅಲ್ಲ ಕೋವಿ ಅಂತ ಹೇಳ್ತಾ ಇದ್ದಾರೆ, ಅದರಿಂದ ಇರ್ಬೋದು. ರಾತ್ರಿ ಹೊತ್ತಲ್ಲಿ ಏನಾಗಿದೆ ಇನ್ಸಿಡೆಂಟ್, ಬಿದ್ದು ಅದೇ ಹೇಳೋದು. ಯಾಕಂದರೆ ಬಿದ್ದು 3:20ಕ್ಕೆ ನನಗೆ 3 ಹೋಗೋದಕ್ಕಿಂತ ಮುಂಚೆ ನನಗೆ ಕಾಲ್ ಮಾಡಿದ್ದಾರೆ. ಆಮೇಲೆ ಅಲ್ಲಿರುವಂಥ ಘಟನೆಗಳು ಇಬ್ಬರಲ್ಲಿ ಆದಂಥ ಜಗಳದ ಬಗ್ಗೆ ಕೂಡ ವಯಸ್ಸರಗಳು ಕಳಿಸಿದ್ದಾರೆ. ಆಮೇಲೆ ನಾನು ಹೋಗೋದಿಲ್ಲ ಅಣ್ಣ, ಅವನು ನನ್ನ ಕರಿತಾ ಇದ್ದಾನೆ ಅನ್ನುವಂಥ ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ದಾರೆ. ಅದೆಲ್ಲ ಆದಮೇಲೆ ಈ ಒಂದು ಘಟನೆ ಆದಮೇಲೆ ಇಷ್ಟು ಲೇಟಾಗಿ ಅವರು ಅಸ್ವಸ್ಥವಾಗಿ ಸಾಯುವಂಥ ಉದ್ದೇಶ ಅಥವಾ ಹೇಗಿತ್ತು ಅಂತ ಗೊತ್ತಿಲ್ಲ. ಯಾಕೆ ಅಲ್ಲೇ ಹತ್ತಿರ ಚಿನ್ಮಯ ಆಸ್ಪತ್ರೆ ಇತ್ತು, ಏನಾದರೂ ವ್ಯವಸ್ಥೆ ಮಾಡಿದರೆ ನಾನು ಯಾರನ್ನು ದೂರುವುದಿಲ್ಲ. ಹೊತ್ತಲ್ಲಿ ಯಾರು ಬರಬೇಕಿತ್ತು, ಅವಳಿಗೆ ಗಾಬರಿ ಆಯ್ತು, ಅವಳಿಗೆ ಇಳಿದಿದ್ದಾಳೆ, ಇಲ್ಲಿಗೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ, ಕಾರಿಂದ ಇಳಿಲಿಕ್ಕೆ ಆಗಲಿಲ್ಲ ಅಂತೇಳಿ. ಬಟ್ ಯಾವುದೋ ಒಂದು ಘಟನೆ, ಒಂದು ವ್ಯಕ್ತಿ ರಕ್ತಸ್ರಾವ ಆಗ್ತಿರ್ಬೇಕಾದ್ರೆ ಇಮಿಡಿಯೇಟಾಗಿ ಅಲ್ಲಿ ಹತ್ತಿರ ಚಿನ್ಮಯ ಆಸ್ಪತ್ರೆ ಇತ್ತು, ಅದಕ್ಕೆ ಸೇರಿಸ್ಬೋದಿತ್ತು. ಅದು ಯಾಕಾಗಲಿಲ್ಲ ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗಬೇಕು, ಯಾಕಂದ್ರೆ ಯಾಕೆ ಡಿಲೇ ಆಯಿತು ಅಂತೇಳಿ. ಡೆರಿಕ್ ಕೊಡುವಂಥ ಹಣ ಸರಿಯಾದ ಸಮಯದಲ್ಲಿ ಕೊಟ್ಟಿದ್ದರೆ ತನ್ನ ಹೆಂಡತಿ, ಅಂದರೆ 2ನೇ ಹೆಂಡತಿಗೆ ಕ್ಯಾನ್ಸರ್ ಪೇಷಂಟ್ ಆಗಿರುವಂಥವರು, ಅವರಿಗೆ ಚಿಕಿತ್ಸೆಯನ್ನು ಮಾಡ್ತಿದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಆದರೆ ಅವೆಲ್ಲರ ಮುಂಚೆ ಅವನು ಹತನಾಗಿದ್ದಾನೆ. ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕಿತ್ತು, ಹೊರಗೆ ಬಂದೇ ಬರ್ತದೆ. ಆದರೆ ಈ ಮೂಲಕ ಏನು ಐವಾನ್ ಇದ್ದಾನೆ, ಅವನ ಮೇಲಿರುವಂಥ ಅನೇಕ ಪ್ರಕರಣಗಳು ಆಟೋಮೆಟಿಕ್ ಕ್ಲೋಸ್ ಆಗ್ತದೆ, ಅವನು ಹತ್ಯೆ ಆಗುವ ಮೂಲಕ. ಆದರೆ ಡೆರಿಕ್ ಮೇಲೆ ಮತ್ತೆ ಹೊಸದೊಂದು ಕೇಸ್ ದಾಖಲಾಗ್ತದೆ. ಪೊಲೀಸರು ಈಗಾಗಲೇ ಆರೋಪಿಯನ್ನು ಬಂಧಿಸಿದ್ರು, ನ್ಯಾಯಾಂಗ ತನಿಖೆ ಆಗ್ತಿದೆ. ಇವೆಲ್ಲರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ಆದರೆ
ಕರಾವಳಿ ಮತ್ತೆ ಈ ಮರ್ಡರ್ ಮೂಲಕ ಬೆಚ್ಚಿ ಬಿದ್ದಿರುವಂಥದ್ದು ಗ್ಯಾರಂಟಿ. ಗಣೇಶ್ ಸಾಹೇಬ್ರಗಟ್ಟೆ, ನ್ಯೂಸ್ 18 ಉಡುಪಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.